ನಮ್ಮ ಫೌಂಡೇಶನಿಂದ ಪ್ರೀವಿಯಸ್ ಆಗಿ ಒಂದು 85 ಇದು ಮಾಡಿದ್ದೀರಿ, ಏನೋ ಫ್ರೀ ಮೆಡಿಕಲ್ ಕ್ಯಾಂಪ್ಸು. ಒಂದು 200-250 ಜನಕ್ಕೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಿಸಿದ್ದೀರಿ, ಕನ್ನಡಕಗಳು ಕೊಡಿಸಿದ್ದೀರಿ. ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಅನ್ಆರ್ಗನೈಸ್ಡ್ ಆಗಿತ್ತು ನಮ್ಮ ಸೇಫ್ ಫೌಂಡೇಶನಿಂದ. ಸೊ ಅದನ್ನು ನಾವೆಲ್ಲರೂ ಯೋಚನೆ ಮಾಡಿ ಇದನ್ನ ಡಾಕ್ಟ್ರುಗಳನ್ನ ಹೆಂಗೆ ಕೂಡಿಸ್ಕೊಬೇಕು, ಇದನ್ನ ಮುಂದಿನ ದಿನಗಳಲ್ಲಿ ನಾವಿನ್ನೂ ಇದನ್ನು ಆರ್ಗನೈಸ್ಡ್ ವೇಯಲ್ಲಿ ಹೆಂಗೆ ಮಾಡಬೇಕು, ಪೂರ್ತಿ ಕರ್ನಾಟಕದ ಜನರಿಗೆ ಹೆಂಗೆ ಹೆಂಗೆ ನಮ್ಮ ಆರ್ಗನೈಸೇಷನಿಂದ ನಾವು ಹೆಂಗೆ ಅವ್ರನ್ನ ಈಸಿ ಮಾಡಬೇಕು, ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಏನು 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದೆ, ಅದನ್ನು ಎಷ್ಟು ಜನಕ್ಕೆ ನಾವು ಫ್ರೀಯಾಗೆ ಮಾಡಿಕೊಡ್ಬೋದು. ಹಂಗೆ ಫ್ರೀಯಾಗಿ ಅದನ್ನು ಮಾಡಿಕೊಡ್ಬೋದು, ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ. ಹಾಸ್ಪಿಟ್ಲ್ಗಳಲ್ಲಿ, ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಅದಕ್ಕೆ ಎಲಿಜಿಬಿಲಿಟಿಗಳಿದೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಇದು ಇನಾಗ್ರೇಷನ್ ಕಾರ್ಯಕ್ರಮ ಮಾಡಿರೋದು. ಮುಂದಿನ ದಿನಗಳಲ್ಲಿ ನಾವು ಮೆಡಿಕಲ್ ಕ್ಯಾಂಪ್ಸ್ ಮಾಡೋದ್ರ ಜೊತೆಯಲ್ಲಿ ಪೇಷಂಟ್ಸ್ಗೆ ನಾವು ಏನಾದರೂ ಡಯಾಗ್ನೈಸ್ ಆದರೆ ಅದ್ರ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಅದ್ರ ಜೊತೆಯಲ್ಲಿ ಪ್ರತಿಯೊಬ್ಬ ನಾವು ಯಾರ್ಯಾರು ಮೆಡಿಕಲ್ ಕ್ಯಾಂಪ್ ಅಟೆಂಡ್ ಮಾಡ್ತಾರೆ ಅಷ್ಟು ಜನಕ್ಕೆ ನಾವು ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ಕೊಡ್ತೀವಿ. ಇದು ಸರ್ ಇನ್ನು ಆಯುರ್ವೇದಿಕ್ ವಿಚಾರಕ್ಕೆ ಬಂದಾಗ ವೈದ್ಯ ತುಂಬ ಕೊರತೆ ಕಮ್ಮಿ ಇದೆ, ಅದೆಲ್ಲವೂ ಡಾಕ್ಟರ್ಸ್ ಮಾತಾಡ್ತಾರೆ. ನಾವು ಆಸ್ ಅನ್ ಆರ್ಗನೈಸರ್, ಆಸ್ ಅ ಸೇಫ್ ಫೌಂಡೇಶನ್ ಕಡೆಯಿಂದ ನಾನು ಏನು ಹೇಳಬೇಕು ವಿಷಯ ಮುಟ್ಟಿಸಿದ್ದೀನಿ. ಇನ್ನು ಮಿಕ್ಕಿದೆಲ್ಲವೂ ಡಾಕ್ಟರ್ಸ್ ಮಾತಾಡ್ತಾರೆ. ಥ್ಯಾಂಕ್ ಯು, ನಮಸ್ಕಾರ. ಇವತ್ತು ಕಾರ್ಯಕ್ರಮ ಆಚರಣೆ ಮಾಡಿದ್ದೀವಿ. ಇದು ಮೊದಲನೇ ವರ್ಷ. ಸೊ ನಮ್ಮ ಸನ್ಮಾನ್ಯ ರಾಜ್ಯಪಾಲರು ಬಂದು ಇವತ್ತು ಉದ್ಘಾಟನೆ ಮಾಡಿಕೊಟ್ಟವ್ರೆ. ಇದು ನಮಗೆ ಆರೋಗ್ಯ ವಿಚಾರದಲ್ಲಿ ಮಾಮೂಲಿ ಈಗ ನಿಮಗೆ ಗೊತ್ತಂಗೆ ಆಯುರ್ವೇದ, ಆಲೋಪತಿ, ಹೋಮಿಯೋಪತಿ ಎಲ್ಲ ವ್ಯವಸ್ಥೆಗಳನ್ನು ಒಟ್ಟುಗೂಡಿಸಿ ಇದನ್ನು ಒಂದು ಇಂಟಗ್ರೇಟೆಡ್ ಮೆಡಿಸನ್ ಅಂತ ಮಾಡ್ತಾಯಿದ್ದೀವಿ. ಇದರಿಂದ ಜನರಿಗೆ ಒಳ್ಳೆಯ ಆರೋಗ್ಯ ಸಿಗುವಂಥ ಇದನ್ನು ಮಾಡಿಕೊಡ್ತಾಯಿದ್ದೀವಿ. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಬ್ರಾಡಾಗಿ ಮಾಡೋಣ ಅಂತ ತೀರ್ಮಾನ ತೊಗೊಂಡಿದ್ದೀವಿ. ಖಂಡಿತ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು. ಪ್ರೀವಿಯಸ್ ಆಗಿ ಒಂದು 85 ಇದು ಮಾಡಿದ್ದೀರಿ, ಏನೋ ಫ್ರೀ ಮೆಡಿಕಲ್ ಕ್ಯಾಂಪ್ಸು. ಒಂದು 200-250 ಜನಕ್ಕೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಿಸಿದ್ದೀರಿ, ಕನ್ನಡಕಗಳು ಕೊಡಿಸಿದ್ದೀರಿ. ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಅನ್ಆರ್ಗನೈಸ್ಡ್ ಆಗಿತ್ತು ನಮ್ಮ ಸೇಫ್ ಫೌಂಡೇಶನಿಂದ. ಸೊ ಅದನ್ನು ನಾವೆಲ್ಲರೂ ಯೋಚನೆ ಮಾಡಿ ಇದನ್ನ ಡಾಕ್ಟ್ರುಗಳನ್ನ ಹೆಂಗೆ ಕೂಡಿಸ್ಕೊಬೇಕು, ಇದನ್ನ ಮುಂದಿನ ದಿನಗಳಲ್ಲಿ ನಾವಿನ್ನೂ ಇದನ್ನು ಆರ್ಗನೈಸ್ಡ್ ವೇಯಲ್ಲಿ ಹೆಂಗೆ ಮಾಡಬೇಕು, ಪೂರ್ತಿ ಕರ್ನಾಟಕದ ಜನರಿಗೆ ಹೆಂಗೆ ನಮ್ಮ ಆರ್ಗನೈಸೇಷನಿಂದ ನಾವು ಹೆಂಗೆ ಅವ್ರನ್ನ ಈಸಿ ಮಾಡಬೇಕು, ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಏನು 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದೆ, ಅದನ್ನು ಎಷ್ಟು ಜನಕ್ಕೆ ನಾವು ಫ್ರೀಯಾಗೆ ಮಾಡಿಕೊಡ್ಬೋದು. ಹಂಗೆ ಫ್ರೀಯಾಗಿ ಅದನ್ನು ಮಾಡಿಕೊಡ್ಬೋದು, ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ. ಹಾಸ್ಪಿಟ್ಲ್ಗಳಲ್ಲಿ, ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಅದಕ್ಕೆ ಎಲಿಜಿಬಿಲಿಟಿಗಳಿದೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಇದು ಇನಾಗ್ರೇಷನ್ ಕಾರ್ಯಕ್ರಮ ಮಾಡಿರೋದು. ಮುಂದಿನ ದಿನಗಳಲ್ಲಿ ನಾವು ಮೆಡಿಕಲ್ ಕ್ಯಾಂಪ್ಸ್ ಮಾಡೋದ್ರ ಜೊತೆಯಲ್ಲಿ ಪೇಷಂಟ್ಸ್ಗೆ ನಾವು ಏನಾದರೂ ಡಯಾಗ್ನೈಸ್ ಆದರೆ ಅದ್ರ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಅದ್ರ ಜೊತೆಯಲ್ಲಿ ಪ್ರತಿಯೊಬ್ಬ ನಾವು ಯಾರ್ಯಾರು ಮೆಡಿಕಲ್ ಕ್ಯಾಂಪ್ ಅಟೆಂಡ್ ಮಾಡ್ತಾರೆ ಅಷ್ಟು ಜನಕ್ಕೆ ನಾವು